ಎಸ್, ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಗುಡ್ ನ್ಯೂಸ್ ಇದೆ. ಹೌದು, ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ಇದ್ದು 2025ರ ಮಾರ್ಚ್ನಲ್ಲಿ ಯೆಲ್ಲೋ ಲೈನ್ ಸಂಚಾರ ಆಗುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಮಾರ್ಚ್ನಲ್ಲಿ ಯೆಲ್ಲೋ ಲೈನ್ನಲ್ಲಿ ವಾಣಿಜ್ಯ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆಯನ್ನ ನಡೆಸಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮಾರ್ಗದಲ್ಲಿ ಮೆಟ್ರೋಗೆ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನು 18.82 ಕಿಲೋಮೀಟರ್ ಉದ್ದದ 16 ಎಲಿವೇಟೆಡ್ ನಿಲ್ದಾಣಗಳೊಂದಿಗೆ ಹಳದಿ ಮಾರ್ಗ ಸಿದ್ಧವಾಗಿದೆ. ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ರೈಲಿಗಾಗಿ ಬಿಎಂಆರ್ಸಿಎಲ್ ಇದೀಗ ಕಾಯ್ತಾ ಇರೋದು. ಜನವರಿ 15ಕ್ಕೆ ಬೆಂಗಳೂರಿಗೆ ಲೋಕೋ ಪೈಲಟ್ಲೆಸ್ ರೈಲು ಬರಲಿದೆ. ಚೀನಾದಿಂದ ಸಮುದ್ರ ಮಾರ್ಗವಾಗಿ ಚೆನ್ನೈಗೆ ಪ್ರಯಾಣ ನಡೆಸಲಿದ್ದು, ಬಳಿಕ ರಸ್ತೆ ಮಾರ್ಗವಾಗಿ ಮೂಲ ಮಾದರಿಯ ರೈಲು ಬೊಮ್ಮಸಂದ್ರ ಪ್ರವೇಶಿಸಲಿದೆ. ಈ ಬೆನ್ನಲ್ಲೇ 3ನೇ ರೈಲು ಸಹ ರೀಚ್ ಆಗುವಂತಹ ಸಾಧ್ಯತೆ ಇದೆ. ಅಂದುಕೊಂಡಂತೆ ಆದರೆ ಯೆಲ್ಲೋ ಲೈನ್ ಮೆಟ್ರೋ ವಾಣಿಜ್ಯ ಸಂಚಾರ ಫಿಕ್ಸ್ ಆಗಲಿದೆ. ಹಾಗಾಗಿ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್ ಆಗಿದೆ. 2025ರ ಮಾರ್ಚ್ನಲ್ಲಿ ಯೆಲ್ಲೋ ಲೈನ್ ಸಂಚಾರ ಆಗುವಂತಹ ಫಿಕ್ಸ್ ಆಗಿದೆ. ಮಾರ್ಚ್ನಲ್ಲಿ ಯೆಲ್ಲೋ ಲೈನ್ನಲ್ಲಿ ವಾಣಿಜ್ಯ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮಾರ್ಗಕ್ಕಾಗಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದಕ್ಕೆ ಬೇಕಾಗಿರುವಂಥ ಸುಮಾರು ತಾಂತ್ರಿಕ ಸ್ಯಾಂಕ್ಷನ್ಗಳು ಕೂಡ ನಮ್ಮ ಹತ್ರ ಇದೆ. ಇದಾದ ಮೇಲೆ ನಮಗೆ CMRS ಇನ್ಸ್ಪೆಕ್ಷನ್ ಆಗಬೇಕಾಗುತ್ತೆ. ಅದಕ್ಕೆ ನಮಗೆ ಮತ್ತಷ್ಟು ಟ್ರೈನ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ 2 ಟ್ರೈನ್ ಸೆಟ್ ಏನಿದೆ ಅದು ಕೂಡ ನಾವು ಈ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಇದ್ರ ಮೇಲಿದೆ. ಅದಾದಮೇಲೆ ಅದು ಕೂಡ ಟೆಸ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಅದು CMRS ಇನ್ಸ್ಪೆಕ್ಷನ್ ಆಗಲಿ ಅಥವಾ ನಮ್ಮದು ಮಲ್ಟಿಪಲ್ ಟ್ರೈನ್ ಟೆಸ್ಟಿಂಗ್ ಏನಿದೆ ಅದು ನಡಿಬೇಕಾಗುತ್ತೆ. ಸೊ ಅದು ನಡೆದ ಮೇಲೆ CMRS ಇನ್ಸ್ಪೆಕ್ಷನ್ ಬಂದು ಅವ್ರು ಮಾಡಿದ್ಮೇಲೆ ನಮಗೆ ಮಿನಿಮಮ್ ಟ್ರೈನ್ ರಿಕ್ವೈರ್ಮೆಂಟ್ ಫಾರ್ ಆಪ್ರೇಷನ್ ಏನಿದೆ ಅದು ಕೂಡ ನಾವು 3rd ಟ್ರೈನ್ ಸೆಟ್ ಬಂದಮೇಲೆ ಆವಾಗ ನಾವು ನಿರ್ಧಾರ ಮಾಡಿ ಯಾವತ್ತಿಂದ ಏನು ಅನ್ನೋದಕ್ಕೆ ಆ ಪೀರಿಯಡಲ್ಲಿ ನಾವು ಹೇಳ್ಬೋದಾಗುತ್ತೆ. ಸೊ ಇವಾಗಿನ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಮೋಸ್ಟ್ಲಿ ಬೈ ಮಾರ್ಚ್ ನಾವು ಇದು ಸಾಧ್ಯತೆ ಆಗುತ್ತೆ ಅನ್ನೋದು ಒಂದು ಇದ್ರ ಮೇಲೆ ಹೋಗ್ತಾ ಇದ್ದೀವಿ ಅಷ್ಟೇ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೆಲ್ಲೋ ಲೈನ್ ಬಗ್ಗೆ ಆಲ್ರೆಡಿ ನಮ್ಮದು ಮೊದಲು ಬಂದಿರೋಂಥ ಪ್ರೋಟೋಟೈಪ್ ಟ್ರೈನು ಆಲ್ರೆಡಿ ಟೆಸ್ಟ್ ಆಗಿದೆ. ಅದಕ್ಕೆ ಬೇಕಾಗಿರುವಂಥ ಸುಮಾರು ತಾಂತ್ರಿಕ ಸ್ಯಾಂಕ್ಷನ್ಗಳು ಕೂಡ ನಮ್ಮ ಹತ್ರ ಇದೆ. ಇದಾದ ಮೇಲೆ ನಮಗೆ CMRS ಇನ್ಸ್ಪೆಕ್ಷನ್ ಆಗಬೇಕಾಗುತ್ತೆ. ಅದಕ್ಕೆ ನಮಗೆ ಮತ್ತಷ್ಟು ಟ್ರೈನ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ 2 ಟ್ರೈನ್ ಸೆಟ್ ಏನಿದೆ ಅದು ಕೂಡ ನಾವು ಈ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಇದ್ರ ಮೇಲಿದೆ. ಅದಾದಮೇಲೆ ಅದು ಕೂಡ ಟೆಸ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಅದು CMRS ಇನ್ಸ್ಪೆಕ್ಷನ್ ಆಗಲಿ ಅಥವಾ ನಮ್ಮದು ಮಲ್ಟಿಪಲ್ ಟ್ರೈನ್ ಟೆಸ್ಟಿಂಗ್ ಏನಿದೆ ಅದು ನಡಿಬೇಕಾಗುತ್ತೆ. ಸೊ ಅದು ನಡೆದ ಮೇಲೆ CMRS ಇನ್ಸ್ಪೆಕ್ಷನ್ ಬಂದು ಅವ್ರು ಮಾಡಿದ್ಮೇಲೆ ನಮಗೆ ಮಿನಿಮಮ್ ಟ್ರೈನ್ ರಿಕ್ವೈರ್ಮೆಂಟ್ ಫಾರ್ ಆಪ್ರೇಷನ್ ಏನಿದೆ ಅದು ಕೂಡ ನಾವು 3rd ಟ್ರೈನ್ ಸೆಟ್ ಬಂದಮೇಲೆ ಆವಾಗ ನಾವು ನಿರ್ಧಾರ ಮಾಡಿ ಯಾವತ್ತಿಂದ ಏನು ಅನ್ನೋದಕ್ಕೆ ಆ ಪೀರಿಯಡಲ್ಲಿ ನಾವು ಹೇಳ್ಬೋದಾಗುತ್ತೆ. ಸೊ ಇವಾಗಿನ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಮೋಸ್ಟ್ಲಿ ಬೈ ಮಾರ್ಚ್ ನಾವು ಇದು ಸಾಧ್ಯತೆ ಆಗುತ್ತೆ ಅನ್ನೋದು ಒಂದು ಇದ್ರ ಮೇಲೆ ಹೋಗ್ತಾ ಇದ್ದೀವಿ ಅಷ್ಟೇ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೆಲ್ಲೋ ಲೈನ್ ಬಗ್ಗೆ ಆಲ್ರೆಡಿ ನಮ್ಮದು ಮೊದಲು ಬಂದಿರೋಂಥ ಪ್ರೋಟೋಟೈಪ್ ಟ್ರೈನು ಆಲ್ರೆಡಿ ಟೆಸ್ಟ್ ಆಗಿದೆ. ಅದಕ್ಕೆ ಬೇಕಾಗಿರುವಂಥ ಸುಮಾರು ತಾಂತ್ರಿಕ ಸ್ಯಾಂಕ್ಷನ್ಗಳು ಕೂಡ ನಮ್ಮ ಹತ್ರ ಇದೆ. ಇದಾದ ಮೇಲೆ ನಮಗೆ CMRS ಇನ್ಸ್ಪೆಕ್ಷನ್ ಆಗಬೇಕಾಗುತ್ತೆ. ಅದಕ್ಕೆ ನಮಗೆ ಮತ್ತಷ್ಟು ಟ್ರೈನ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ 2 ಟ್ರೈನ್ ಸೆಟ್ ಏನಿದೆ ಅದು ಕೂಡ ನಾವು ಈ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಇದ್ರ ಮೇಲಿದೆ. ಅದಾದಮೇಲೆ ಅದು ಕೂಡ ಟೆಸ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಅದು CMRS ಇನ್ಸ್ಪೆಕ್ಷನ್ ಆಗಲಿ ಅಥವಾ ನಮ್ಮದು ಮಲ್ಟಿಪಲ್ ಟ್ರೈನ್ ಟೆಸ್ಟಿಂಗ್ ಏನಿದೆ ಅದು ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 2025ರ ಮಾರ್ಚ್ನಲ್ಲಿ ಯೆಲ್ಲೋ ಲೈನ್ ಸಂಚಾರ ಬಹುತೇಕ ಫಿಕ್ಸ್ ಆಗಿದೆ. ಯೆಲ್ಲೋ ಲೈನ್ನಲ್ಲಿ ವಾಣಿಜ್ಯ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆಯನ್ನ ನಡೆಸಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮಾರ್ಗವಾಗಿ 18.82 ಕಿಲೋಮೀಟರ್ ಉದ್ದದ 16 ಎಲಿವೇಟೆಡ್ ನಿಲ್ದಾಣದ ಮಾರ್ಗ ಇದಾಗಿದೆ. ಇನ್ನು ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ರೈಲಿಗಾಗಿ ಬಿಎಂಆರ್ಸಿಎಲ್ ಕಾಯ್ತಾ ಇದೆ. ಜನವರಿ 15ಕ್ಕೆ ಬೆಂಗಳೂರಿಗೆ ಲೋಕೋ ಪೈಲಟ್ಲೆಸ್ ರೈಲು ಬರಲಿದೆ. ಇನ್ನು ಚೀನಾದಿಂದ ಸಮುದ್ರ ಮಾರ್ಗವಾಗಿ ಚೆನ್ನೈಗೆ ಪ್ರಯಾಣ ಮಾಡಲಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 2025ರ ಮಾರ್ಚ್ನಲ್ಲಿ ಯೆಲ್ಲೋ ಲೈನ್ ಸಂಚಾರ ಫಿಕ್ಸ್ ಆಗಲಿದೆ. ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ದಿವ್ಯ, ಖಂಡಿತವಾಗೂ ಈ ಒಂದು ವಿಚಾರದಲ್ಲಿ ಹೇಳೋದಾದ್ರೆ 2025 ಅಲ್ಲ 23-24ರಲ್ಲಿ ಈ ಒಂದು ಮೆಟ್ರೋ ಸಂಚಾರ ಆರಂಭ ಆಗ್ಬೇಕಾಯ್ತು.
ವಾಣಿಜ್ಯ ಸಂಚಾರಕ್ಕೂ ಆರಂಭ ಆಗ್ಬೇಕೆನ್ನುವಂತ ನಿಟ್ಟಿನಲ್ಲೂ ಕೂಡ ಇಂದಿನಿಂದಲೂ ಕೂಡ ಡೇಟ್ಗಳನ್ನ ಕೊಟ್ಕೊಂಡು BMRCL ಬರ್ತಾನೆ ಇದೆ. ಕೊರೋನಾ ಬಂತು, ಕೊರೋನಾದಿಂದಾಗಿ ಕಾಮಗಾರಿ ವಿಳಂಬ ಆಯ್ತು. ಅದಾದ ಬಳಿಕ ಇನ್ನಿತರ ಸಮಸ್ಯೆಗಳಿಂದಾಗಿ, ಜೊತೆಗೆ ಚೀನಾದಿಂದ ಲೋಕೋ ಪೈಲಟ್ ಲೆಸ್ ಇರುವಂತಹ ಈ ಒಂದು ಮೆಟ್ರೋ ಬೋಗಿಯನ್ನ ತರಿಸ್ಕೊಳ್ಳಿಕ್ಕೂ ಕೂಡ ಡೇಟ್ ಫಿಕ್ಸ್ ಮಾಡ್ಲಿಕ್ಕೆ ಅಸಾಧ್ಯವಾದಂತಹ ರೀತಿಯಲ್ಲಿ ಕಾಣ್ತಾ ಇತ್ತು. ಹೀಗಾಗಿ ಸದ್ಯಕ್ಕಂತೂ ಚೀನಾ ಮಾರ್ಗವಾಗಿ ಈಗಾಗಲೇ ಒಂದು ಮೆಟ್ರೋ ರೈಲನ್ನ ಸಮುದ್ರ ಮಾರ್ಗವಾಗಿ ಚೆನ್ನೈಗೆ ತಂದು ಅಲ್ಲಿಂದ ಆದ ಬಳಿಕ ಬೆಂಗಳೂರು ಕೂಡ ಬಂದಿದೆ. ಈಗಾಗಲೇ ಅದು ಸಂಚಾರವನ್ನು ಕೂಡ ಆರಂಭ ಮಾಡಿರುವಂತದ್ದು, ಟೆಸ್ಟ್ ಎಲ್ಲ ಮಾಡಲಿಕ್ಕೆ ಹಾಗೆ ಅದು ಕೂಡ ಅಂತಿಮವಾದಂತ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಅದಾದ ಬಳಿಕ ವಾಣಿಜ್ಯ ಸಂಚಾರ ಯಾವಾಗ ಆರಂಭ ಆಗುತ್ತೆ ಎನ್ನುವಂಥದ್ದು ಕೂಡ ಕುತೂಹಲ ಬೆಂಗಳೂರಿನ ಜನರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ಒಟ್ಟು 18.82 ಕಿಲೋಮೀಟರ್ ಉದ್ದದ 16 ಎಲಿವೇಟೆಡ್ ನಿಲ್ದಾಣಗಳೊಂದಿಗೆ ಸಿದ್ಧವಾಗಿರುವಂತಹ ಈ ಹಳದಿ ಮಾರ್ಗಕ್ಕೆ ಅಂತಿಮವಾದಂತಹ ಡೇಟ್ ಅನ್ನ BMRCL ಅಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಅಲ್ಲಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಎಲ್ಲಾ ಪರೀಕ್ಷೆಗಳನ್ನ ಮುಗಿಸಿ ರೈಲಿಗಾಗಿ ಇನ್ನು ಅಂದ್ರೆ ಹೆಚ್ಚುವರಿ ರೈಲುಗಳೇನ್ ಬೇಕಾಗಿದವು. ಸದ್ಯಕ್ಕಂತೂ 1-2 ಓಡಾಡ್ತಾ ಇದಾವೆ. ಇನ್ನು ಹೆಚ್ಚಿನ ರೈಲುಗಳು ಮೆಟ್ರೋ ಬೋಗಿಗಳು ಬೆಂಗಳೂರಿಗೆ ಬರುವಂತ ಕೆಲಸ ಆಗುತ್ತೆ. ಮತ್ತದೇ ಚೀನಾದಿಂದ ಚೆನ್ನೈಗೆ ಬಂದು ಬೆಂಗಳೂರಿಗೆ ಬಂದಾದ ಬಳಿಕ 2-3 ತಿಂಗಳಲ್ಲಿ ವಾಣಿಜ್ಯ ಸಂಚಾರ ಆರಂಭ ಮಾಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.